ನಾವ್ ಮದ್ವೆ ಆಗೋ ಹುಡ್ಗಿನ ಎಷ್ಟು ಚೆನ್ನಾಗ್ ನೋಡ್ಕೋಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮನೇ ಹೇಳ್ಬೇಕು ನಮ್ ಎರಡನೇ ಮಗ್ಳುನು ಮದ್ವೆ ಆಗಿ ಅಂತ. ಸತ್ತೋಗಿರೋ ಹೆಣಕ್ಕೆ ಶೃಂಗಾರ ಮಾಡೋದು ಒಂದೇ, ಬಿಟ್ಟೋಗಿರೋ ಹುಡುಗಿಗೆ ಮೆಸೇಜ್ ಮಾಡೋದು ಒಂದೇ. ಕೀಳು ಮಟ್ಟದ ಮನಸ್ಸಿರೋರೆಲ್ಲ ಮದ್ವೆ ಅನ್ನೋದು ವರ್ಕ್ಶಾಪ್ ತರ. ಗಂಡ ವರ್ಕ್ ಮಾಡ್ತಾನೆ, ಹೆಂಡತಿ ಶಾಪಿಂಗ್ ಮಾಡ್ತಾಳೆ. ಏನ್ ಮಾಮ ನನ್ನ ಫುಲ್ ಕುಡ್ದಿ ಟೈಟ್ ಆಗ್ಬಿಟ್ಟಿದ್ರಿ? ಏನು ನಾನ್ ಕುಡ್ದಿದ್ನ? ಚಾನ್ಸೇ ಇಲ್ಲ ಮಚ್ಚ. ಮತ್ತೆ ಟಿವಿ ನೋಡ್ಕೊಂಡು ಜೋರಾಗಿ ನಗಿತಿದ್ರಿ? ಟಿವಿಲಿ ಯಾವ್ದೋ ಜೋಕ್ ಬರ್ತಿತ್ತೇನೋ, ಅದಕ್ಕೆ ನೋಡಿ ನಗಿತಾ ಇದ್ದೆ. ಅಯ್ಯೋ, ಟಿವಿ ರೀಚಾರ್ಜ್ ಖಾಲಿಯಾಗಿ 3 ದಿನ ಆಯ್ತು ಮಾಮ. ಇರೋ ಅಷ್ಟ್ ದಿನ ಎಲ್ಲರ ಹತ್ರ ಖುಷಿಯಾಗಿರಿ. ಯಾರಿಗ್ ಗೊತ್ತು ಮೇಲಿಂದ ಕಾಲ್ ಯಾವಾಗ ಬರುತ್ತೋ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು. ವಾವ್, ಏನ್ ವಿಡಿಯೋ ಮಾಡ್ತೀಯ ಗುರು ನೀನು? ಥ್ಯಾಂಕ್ ಯು ಸೋ ಮಚ್ ಗುರು. 50 ಸತಿ ನೋಡ್ತೀನಿ ಗುರು ನಿನ್ ವಿಡಿಯೋನ. ವಾ, ಅಷ್ಟ್ ಸರಿ ನೋಡ್ತೀಯ ಗುರು? ಹೂ ಗುರು, 10 ಸತಿ ನೋಡ್ರು ಅರ್ಥನೇ ಆಗಲ್ಲ. ಮಚ್ಚ, ನೇಷನ್ಸ್ ಅಲ್ಲಿ ನಿಂಗೆ ಇಷ್ಟ ಆಗದಿರೋ ನೇಷನ್ ಯಾವ್ದು? ಎಕ್ಸಾಮಿನೇಷನ್ ಮಾಮ. ನೀವು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಮಗ ದುಡ್ಡು ರೆಡಿ ಮಾಡ್ಲಾ ಅನ್ನೋನು ಫ್ರೆಂಡು, ಚಟ್ಟ ರೆಡಿ ಮಾಡ್ಲಾ ಅನ್ನೋನು ಬೆಸ್ಟ್ ಫ್ರೆಂಡ್. ಈ ಹುಡ್ಗಿರೊಂಥರ ಮ್ಯಾಥ್ಸ್ ಸಬ್ಜೆಕ್ಟ್ ಇದ್ದಂಗೆ. ನೋಡಕ್ ಇಷ್ಟ ಆಯ್ತಾರೆ, ಆದ್ರೆ ಅರ್ಥನೇ ಆಗಲ್ಲ. ನಿಮ್ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದ್ಸತಿ ನಿಮ್ ಹೆಂಡತಿ ಮುಖ ನೋಡಿ, ಅವಾಗ ನಿಮ್ಗೆ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾವ್ದು ಇಲ್ಲ ಅಂತ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆಲ್ಸಗಳನ್ನೇ ಮಾಡ್ಬೇಕಂತ ಏನಿಲ್ಲ. 4 ಜನ ಪರಿಚಯ ಇರೋರ್ನು ಮಾತಾಡ್ತಾ ಇರು, ಅವರೇ ಹೇಳ್ತಾರೆ ಏನಪ್ಪಾ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಂತ. ನನ್ ರಿಸಲ್ಟ್ ಬರೋವರೆಗೂ ಮಾತ್ರ ನಂದೇ ಹವ. ರಿಸಲ್ಟ್ ಬಂದ್ಮೇಲೆ ಇವ್ರ ಮಮ್ಮಿ ಪರ್ಕೆದೆ ಅವ. ಲೋ ಮಚ್ಚ, ನಿನ್ನ ತುಂಬಾ ಬೈದ್ಬಿಟ್ಟಿದೀನಿ ಕಣೋ, ಅದನ್ನೆಲ್ಲ ನೆನ್ಸ್ಕೊಂಡ್ ಬೇಜಾರಾಗ್ಬೇಡ. ಬೇಜಾರ್ ಮಾಡ್ಕೊಳಲ್ಲ ಅಮ್ಮ, ನಮ್ ಮಿಸ್ ಹೇಳೋರೆ ನಾಯಿ ಬಗಳ್ರೆ ದೇವಲಾಕ ಹಾಳಾಗಲ್ಲ ಅಂತ. ಮಮ್ಮ, ನಾನೊಂದ್ ಕಾರ್ ತಗೋಬೇಕು, ಕಾಸು ಕೊಡಿ ಮಮ್ಮ. ಲೇ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ಹೋಗಲೇ. ನಿಮ್ ಹುಡ್ಗಿನ ಯಾವಾಗ್ಲೂ ಚಿನ್ನ ಚಿನ್ನ ಅಂತ ಕರಿತೀರಲ್ಲ, ಅವಳೇ ಎಲ್ಲಾರು ಅಡ ಇಟ್ಬಿಟ್ ಕೊಡಿ. ದುಡ್ಡಿರೋನ್ಗೂ ದುಡ್ಡು ಇಲ್ದೇ ಇರೋನ್ಗೂ ಏನ್ ವ್ಯತ್ಯಾಸ ಗೊತ್ತಾ? ದುಡ್ಡಿಲ್ದೇ ಇರೋನು ದನ ಕಾಯ್ತಾನೆ, ದುಡ್ಡಿರೋನು ನಾಯಿ ಕಾಯ್ತಾನೆ. ನೀನ್ ಇಲ್ಲ ಅಂದ್ರೆ ವಿಷ ಕುಡಿತೀನಿ ಅಂತ ಇದ್ದವಳು ಇವಾಗ ಅವ್ರ ಮಕ್ಳಿಗೆ ಹಾರ್ಲಿಕ್ಸ್ ಕುಡಿಸ್ತಾಳೆ. ಈ ಮಾತು ಎಲ್ಲಾರ್ಗು ಹೇಳ್ತಾ ಇದೀನಿ. ಯಾರಾದ್ರೂ ಜಗಳ ಮಾಡ್ಕೋತಾ ಇದ್ರೆ ದಯವಿಟ್ಟು ಹೇಳ್ತೀನಿ, ನಿಂತ್ಕೊಂಡ್ ನೋಡಕ್ ಹೋಗ್ಬೇಡಿ. ಕೂತ್ಕೊಂಡ್ ನೋಡಿ, ಪಾಪ ಹಿಂದೆ ಇರೋರ್ಗು ಕಾಣಿಸ್ಲಿ. ಅಮ್ಮ, ನಮ್ ಹುಡ್ಗಿ ಕ್ರಿಸ್ಮಸ್ಗೆ ಕಿಸ್ ಕೊಡ್ತೀನಿ ಅಂದ್ಲು, ನಾನೇ ಬೇಡ ಅಂದೆ. ಕಿಸ್ಸ ಯಾಕೋ ಬೇಡ ಅಂದೆ? ಇವಾಗ ಕ್ರಿಸ್ಮಸ್ಗೆ ಕಿಸ್ ಕೊಡ್ತೀನಿ ಅಂತಾಳೆ, ಆಮೇಲೆ ಬಲಿ ಪಾಟ್ಯಮಿ ದಿವಸ ಬಲಿ ಕೊಡ್ತೀನಿ ಅಂದ್ರೆ. ಲೋ ಮಚ್ಚ, ಟೈಮ್ ಎಷ್ಟಾಗೈತೆ ನೋಡ್ಕೋಬಾ. ನನ್ಗೆ ಟೈಮ್ ನೋಡಕ್ ಬರಲ್ಲ ಅಮ್ಮ. ಏನೋ ಟೈಮ್ ನೋಡಕ್ ಬರಲ್ವಾ? ಹೋಗ್ಲಿ, ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಎಲ್ಲ ಐತೆ ನೋಡ್ಕೋಬಾ. ಸರಿ ಮಾಮ. ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಗಡಿಯಾರದಲ್ಲೇ ಐತೆ ಮಾಮ. ಮಚ್ಚ, ವಾರದಲ್ಲಿ 3 ದಿನ ಸ್ಕೂಲ್ಗೆ ರಜಾ ಹಾಕ್ತೀಯಾ? ಸ್ಕೂಲ್ಗೆ ಏನಕ್ಕೋ ಹೋಗೋದ್ ನೀನು? ವಿದ್ಯಾಗೋಸ್ಕರ ಮಾಮ. ಮತ್ತೆ ನಿನ್ನೆ ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ನಿನ್ನೆ ನನ್ ಲವರ್ ವಿದ್ಯಾ ಬಂದಿಲ್ಲ ಮಾಮ. ನೋಡ್ ಗುರು, ಧೂಮಪಾನ ಮದ್ಯಪಾನಕ್ಕಿಂತ ಒಳ್ಳೆತನ ಆರೋಗ್ಯಕ್ಕೆ ಹಾನಿಕರ. ಲವ್ ಪಾಸ್ ಆದ್ರೆ ಲವರ್ನ ಸೇಫ್ ಆಗಿ ನೋಡ್ಕೊಳ್ಳಿ. ಲವ್ ಫೇಲ್ ಆದ್ರೆ ಲಿವರ್ನ ಸೇಫ್ ಆಗಿ ನೋಡ್ಕೊಳ್ಳಿ. ಈಗಿನ ಕಾಲದ ಹುಡ್ಗಿರು 4 ವೆರೈಟಿ ಅಡ್ಗೆ ಮಾಡಕ್ ಬರಲ್ಲ ಅಂದ್ರುನು 4 ಹುಡ್ಗುರ್ಗೆ ಆರಾಮಾಗಿ ಮೆಸೇಜ್ ಮಾಡ್ತಾರೆ. ಮಚ್ಚ, ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಲವ್ ಮ್ಯಾರೇಜ್ ಮಾಮ. ಲವ್ ಮ್ಯಾರೇಜಾ? ಯಾಕೆ? ಗೊತ್ತಿಲ್ದೇ ಇರೋ ದೆವ್ವಕ್ಕಿಂತ ಗೊತ್ತಿರೋ ದೆವ್ವದ ಜೊತೆ ಜೀವನ ಮಾಡೋದು ಈಜಿ ಅಲ್ವಾ ಮಾಮ? ಮಚ್ಚ, ತಂದೆ ತಾಯಿಗಿಂತ ದೊಡ್ಡ ದೇವ್ರು ಬೇರೆ ಯಾರು ಇಲ್ಲ ಮಚ್ಚ. ಹಂಗಾರೆ ನಮ್ಗೂ ಅರ್ಜೆಂಟ್ ಆಗಿ ಮದ್ವೆ ಮಾಡಿ ಮಾಮ, ನಾನು ಜೋರಾಯ್ತೀನಿ.
ಆಗಿನ ಕಾಲದ ಹುಡುಗಿರ್ ಜಡೆ ಹಾವಿನ ಹೆಡೆ. ಈಗಿನ ಕಾಲದ ಹುಡ್ಗಿರ್ ಜಡೆ ಕೊತ್ಮಿರಿ ಸೊಪ್ಪಿಗಿಂತ ಕಡೆ.